ಮಗನ್ ಇದು ಒಬ್ಬರಿಗೆ ಹೇಳ್ತಾ ಇರೋದು. ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಜಾಸ್ತಿ ಮಾತಾಡ್ಕೊಳ್ತಾ. ಯಾಕಂದ್ರೆ ನೀವು ಒಬ್ಬ ಕನ್ನಡಿಗರು. ಇವತ್ತು ನೀವು ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡಿಗರು ನಿಮ್ಮನ್ನ ಬೆಳೆಸಿ ನಿಮಗೆ ಇವತ್ತೆಷ್ಟೋ ಸಿನಿಮಾಗಳು ಕೊಟ್ಟರು. ಆಯ್ತಾ, ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಕನ್ನಡಿಗರನ್ನ ಬಿಟ್ಕೊಡ್ತೀರಾ? ನಾನು ಹೇಳ್ತಾ ಇರೋದು ನೀರು ದೋಸೆ ಇರೋದು. ನೀರು ದೋಸೆ ಸಿನಿಮಾ ಬಂತಲ್ವಾ, ನಿಮ್ಮ ಮನೆಯವ್ರು ನೋಡಿ ವಿಸುಲ್ ಹೊಡೆದ್ರ, ಚಪ್ಪಾಳೆ ಹೊಡೆದ್ರ ಅಂತ ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಕನ್ನಡ ಸಂಸ್ಕೃತಿ ಸಂಪ್ರದಾಯ ತಲೆ ಬಗ್ಸುವಂತ ಸಿನಿಮಾ ಅದು. ಆಯ್ತಾ, ಇವತ್ತೇನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಟ್ವಿಟ್ಟಲ್ಲೇ? ಕನ್ನಡಿಗರು ವೆಂಕಯ್ಯ ನಾಯ್ಡು ಅವ್ರಿಗೆ ಸರಿಯಾಗಿ ಇದು ಮಾಡಿಲ್ಲ, ಬಟ್ ಇವತ್ತು ಅವ್ರು ಎಲ್ಲಿ ಹೋದ್ರು ಅಂತ. ನೋಡು, ನಾವು ಪ್ರೀತಿಯಿಂದ ಬಂದ್ರೆ ಮಗು, ಇವತ್ತು ಅವ್ರು ಎಂಥ ದೊಡ್ಡ ವ್ಯಕ್ತಿ ಆಗ್ಬೋದು. ನಾಳೆ ಯಾವತ್ತಾದರೂ ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ, ಕನ್ನಡಿಗರ ಮುಂದೆ ಬರ್ತಾರೆ, ತಲೆ ಬಗ್ಸ್ತಾರೆ. ಇದು ಬರ್ದಿಕ್ಕೋ. ಎಂತೆಂಥ ವ್ಯಕ್ತಿಗಳು ಕರ್ನಾಟಕದ ವಿರೋಧವಾಗಿ ಹೋಗಿ ಇವತ್ತೆಲ್ಲೆಲ್ಲವ್ರೆ ಗೊತ್ತಾ? ನೀವು ಒಬ್ರು ಕನ್ನಡಿಗರು ಅಲ್ವಾ? ನೀವು ಯಾವ ಮಟ್ಟಕ್ಕೆ ಬರ್ತೀರಾ ಗೊತ್ತಾ? ಕನ್ನಡಿಗರನ್ನ ಕೆಣಕೊಡ್ದು. ಅರ್ಥ ಆಯ್ತಾ? ಕನ್ನಡಿಗರನ್ನ ಕೆಣಕೊಡ್ದು. ಆಯ್ತಾ, ಇನ್ಮೇಲೆ ಯೋಚನೆ ಮಾಡಿ ಮಾತಾಡಬೇಕು. ವೆಂಕಯ್ಯ ನಾಯ್ಡು ಅವ್ರ ವಿರೋಧವಾಗಿ ನಾನು ಹೋಗ್ತಾ ಇಲ್ಲ, ಅಥವಾ ನೀವು ವೆಂಕಯ್ಯ ನಾಯ್ಡು ಅವರು ನಮ್ಮ ವಿರೋಧವಾಗಿ ಹೋಗ್ಲಿ ಅಂತ ಏನಾದರೂ ಮಾತಾಡ್ತಾ ಇದ್ದೀರಾ? ನೀವು ಮಾತಾಡೋ ಒಂದು ಮಾತು ಅರ್ಥ ಗೊತ್ತಾ? ನೀವು ಸಿನಿಮಾದವರು, ರಾಜಕೀಯದವರು, ಸಿನಿಮಾದವರು ಫಸ್ಟ್ ಡಿಸೈಡ್ ಮಾಡಿ. ಸಿನಿಮಾಯಿಂದ ರಾಜಕೀಯಕ್ಕೆ ಬಂದಿರೋದು, ಸಿನಿಮಾ ಡೈಲಾಗುಗಳು, ಸಿನಿಮಾ ಮೇಕಪ್ನ ರಾಜಕೀಯಕ್ಕೆ ತರಬೇಡಿ. ಅರ್ಥ ಆಯ್ತಾ? ಒಳ್ಳೆ ಸಿನಿಮಾ ಮಾಡೋದು ಫಸ್ಟ್ ಕಲೀರಿ. ಆಮೇಲೆ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡೋದನ್ನ ನಿಮಗೆ ಕನ್ನಡಿಗರು ತಿಳಿಸ್ಕೊಡ್ತಾರೆ, ಅರ್ಥ ಆಗಿಲ್ಲ ಅಂದ್ರೆ. ಅರ್ಥ ಆಯ್ತಾ? ಆಮೇಲೆ ಏನಂದ್ರೆ, ನೀವು ದೇವ್ರು ನೋಡಿ ಯಾವ ಮಟ್ಟಕ್ಕೆ ತಗೊಂಡೋದ್ರು ವೆಂಕಯ್ಯ ನಾಯ್ಡು ಅವ್ರನ್ನ ಅಂತ, ಅದೇ ದೇವರು ಕನ್ನಡಿಗರನ್ನ ಯಾವ ಮಟ್ಟಕ್ಕೆ ತಗೊಂಡೋಗ್ತಾರೆ ಗೊತ್ತಾ? ಇವತ್ತು ಉಚ್ಚಾ ವೆಂಕಟ್ ಯಾವ ಮಟ್ಟಕ್ಕೆ ತಗೊಂಡೋಗೋನ್ ಗೊತ್ತಾ? ವಿದೇಶದಲ್ಲೂ ಇವತ್ತು ಕನ್ನಡಿಗರು ಯಾರಂತ ಗೊತ್ತು, ಕರ್ನಾಟಕ ಯಾರು ಅಂತ ಗೊತ್ತು. ಸಾಯೋವರೆಗೂ ಗೊತ್ತಾಗಬೇಕು. ಬರೀ ಗೊತ್ತಾಗಬೇಕಾ? ಪ್ರೀತಿಸ್ಬೇಕು. ಕನ್ನಡಿಗರನ್ನ ಪೂಜಿಸಂಗು ಮಾಡೋನು ನಾನು. ಕರ್ನಾಟಕ ವಿಷಯಕ್ಕೆ ಬರ್ಕೊಡುತ್ತೆ.